ಪೊಲೀಸ್ ಇಲಾಖೆಯಿಂದಲೇ ಇಸ್ಲಾಮೀಕರಣ, ಹಿರಿಯ ಅಧಿಕಾರಿಗಳಿಂದಲೇ ಮತಾಂತರಕ್ಕೆ ಕುಮ್ಮಕ್ಕು, ಪಶ್ಚಿಮ ಬಂಗಾಳ ಪೊಲೀಸ್ ಪೇದೆಯಿಂದ ಬಂಡಾಯ, ಮಮತಾ ಸರ್ಕಾರ ತೊಲಗಿಸುವಂತೆ ವಿಡಿಯೋ ಮನವಿ. ಪಶ್ಚಿಮ ಬಂಗಾಳದ ಮಮತಾ ದೀದಿ ಸರ್ಕಾರದ ಮುಸ್ಲಿಂ ತುಷ್ಟೀಕರಣ ನೀತಿ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿಬರುತ್ತಲೇ ಇವೆ. ಈ ಆರೋಪಗಳೆಲ್ಲವೂ ರಾಜಕೀಯವಾದದ್ದು. ಆದರೆ ಇದೇ ಮೊದಲ ಬಾರಿಗೆ ಹಾಲಿ ಪೊಲೀಸ್ ಪೇದೆಯೊಬ್ಬ ತಮ್ಮದೇ ಇಲಾಖೆಯ ವಿರುದ್ಧ ಸಿಡಿದೆದ್ದಿದ್ದಾರೆ. ಪಶ್ಚಿಮ ಬಂಗಾಳದ ಪೊಲೀಸ್ ಇಲಾಖೆ ಇಸ್ಲಾಮೀಕರಣಗೊಳ್ಳುತ್ತಿದೆ ಎಂಬ ಗಂಭೀರ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇಲಾಖೆಯ ಹಿರಿಯ ಅಧಿಕಾರಿಗಳೇ ಮತಾಂತರಕ್ಕೆ ಕುಮ್ಮಕ್ಕು ನೀಡುತ್ತಿದ್ದಾರೆ ಅಂತ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ ಕೋಲ್ಕತ್ತಾದ ಸಶಸ್ತ್ರ ಮೀಸಲು ಪಡೆಯ ಕಾನ್ಸ್ಟೇಬಲ್ রামকৃষ্ণ কয়াল, পেশায় একজন কলকাতা পুলিশ কর্মী। 23 বছরের কর্মজীবন অতিবাহিত, এখনো 17 বছর কর্মজীবন বাকি আছে। তো এই 23 বছর কর্মজীবনের 15টি বছর আমি এই তৃণমূল সরকারকে দিলাম। এই 15 বছরে আমি দেখলাম কিভাবে ডিপার্টমেন্টের ইসলামীকরণ হচ্ছে। আমি 15 বছরে দেখলাম কিভাবে প্রশাসনিকভাবে হিন্দুকে, বাঙালিকে মুসলিম হওয়ার জন্য উৎসাহিত করা হচ্ছে। ಮುರ್ಷಿದಾಬಾದ್ ಸೇರಿದಂತೆ ವಿವಿಧೆಡೆ ನಡೆದ ಗಲಭೆಗಳಲ್ಲಿ ಮುಸ್ಲಿಂ ಗಲಭೆಕೋರರ ವಿರುದ್ಧ ಕ್ರಮ ಕೈಗೊಳ್ಳಬಾರದು ಅಂತ ಹಿಂದೂ ಅಧಿಕಾರಿಗಳ ಮೇಲೆ ಒತ್ತಡ ಹೇರಲಾಗ್ತಾ ಇದೆ ಅಂತ ಇಲಾಖೆಯ ಒಳಗಿನ ಸತ್ಯವನ್ನು ಬಯಲಿಗೆಳೆದಿದ್ದಾರೆ. ಇಂಥ ಇಸ್ಲಾಮೀಕರಣಕ್ಕೆ ಕುಮ್ಮಕ್ಕು ನೀಡ್ತಾ ಇರೋ ಮಮತಾ ಬ್ಯಾನರ್ಜಿ ಸರ್ಕಾರವನ್ನು ಈ ಬಾರಿಯ ಚುನಾವಣೆಯಲ್ಲಿ ಸೋಲಿಸಿ ಅನ್ನುವ ಕರೆಯನ್ನು ಈತ ನೀಡಿದ್ದಾರೆ. নমস্কার, সবাই ভালো থাকবেন। জানি আমার উপরে অনেক রকম স্টেপ হবে। আমি শুধু এটুকু বলবো, আমাদের সঙ্গে ছলচাতুরি হয়েছে, ধোঁকাবাজি হয়েছে, ষড়যন্ত্র হয়েছে বিগত কয়েক বছর ধরে সম্প্রীতির নামে, সেকুলারের নামে। আর দয়া করে এটা করবেন না। বাঙালিকে বাঁচতে দিন, হিন্দুকে বাঁচতে দিন, হিন্দুকে হিন্দু হয়ে বাঁচতে দিন। আর যদি বাঁচতে চান, পরিবর্তনটা অবশ্যই করুন। জয় হিন্দ, বন্দে মাতরম, ಭಾರತ ಮಾತಾ ಜয় ಹೋಗ್. ಈ ಬಗ್ಗೆ ಈತ ಮಾಡಿರುವ ವಿಡಿಯೋ ವೈರಲ್ ಆಗಿದೆ. ಕೂಡಲೇ ಪಶ್ಚಿಮ ಬಂಗಾಳ ಸರ್ಕಾರ ಈತನನ್ನು ಸೇವೆಯಿಂದ ಅಮಾನತು ಮಾಡಿದೆ. ಸರ್ಕಾರಿ ನೌಕರಿಯಲ್ಲಿದ್ದು ಹೀಗೆಲ್ಲ ಮಾತನಾಡುವುದು ತಪ್ಪು ಅಂತಲೇ ಇಟ್ಟುಕೊಳ್ಳೋಣ. ಆದರೆ ರಾಮಕೃಷ್ಣ ಕಾಯಲ್ ಮಾಡಿರುವ ಆರೋಪಗಳು ಸುಳ್ಳ. ಇಲ್ಲಿವೆ ಕೆಲವು ಮಾಹಿತಿಗಳು. ಪೊಲೀಸರ ಮೇಲೆ ಸಮುದಾಯ ಆಧಾರಿತ ಒತ್ತಡ. ಹಲವಾರು ಸಂದರ್ಭಗಳಲ್ಲಿ ಮುಸ್ಲಿಂ ಮೂಲಭೂತವಾದಿ ಸಂಘಟನೆಗಳ ವಿರುದ್ಧ ಕ್ರಮ ಕೈಗೊಳ್ಳದಂತೆ ಪೊಲೀಸರ ಮೇಲೆ ರಾಜಕೀಯ ಒತ್ತಡ ಹೇರಲಾಗ್ತದೆ ಅಂತ ವಿರೋಧ ಪಕ್ಷದ ನಾಯಕ ಸುವೇಂದು ಅಧಿಕಾರಿ ಹಲವು ಬಾರಿ ಹೇಳಿದ್ದಾರೆ. ಇದು ಪೊಲೀಸ್ ಪೇದೆಯ ಆರೋಪಕ್ಕೆ ಪುಷ್ಟಿ ನೀಡಿದೆ. ರಾಜ್ಯ ಪ್ರಾಯೋಜಿತ ಹಿಂಸೆಯ ಆರೋಪ. ಮುರ್ಷಿದಾಬಾದ್ನಂತಹ ಮುಸ್ಲಿಂ ಜನಸಂಖ್ಯೆ ಹೆಚ್ಚಿರುವ ಜಿಲ್ಲೆಗಳಲ್ಲಿ ನಡೆದ ಗಲಭೆಗಳ ಸಂದರ್ಭದಲ್ಲಿ ಪೊಲೀಸರು ಮೂಲಭೂತವಾದಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಬದಲು ಮೂಕ ಪ್ರೇಕ್ಷಕರಾಗಿದ್ದರು ಎಂಬ ಟೀಕೆಗಳಿವೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇವುಗಳನ್ನು ರಾಜ್ಯ ಪ್ರಾಯೋಜಿತ ಗಲಭೆಗಳು ಅಂತ ಕರೆದಿದ್ರು. ಹಿಂದೂ ಕಾರ್ಯಕರ್ತರ ಮೇಲೆ ಕ್ರಮ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಪ್ರತಿಭಟನೆ ನಡೆಸುವ ಹಿಂದೂ ಸಂಘಟನೆಗಳ ಮೇಲೆ ಪೊಲೀಸರು ಲಾಠಿ ಪ್ರಹಾರ ಮಾಡುತ್ತಾರೆ ಅಂತ ಬಿಜೆಪಿ ಪದೇ ಪದೇ ಹೇಳಿದೆ. ಆದರೆ ಮೂಲಭೂತವಾದಿ ಗುಂಪುಗಳ ಪ್ರತಿಭಟನೆಗೆ ರಕ್ಷಣೆ ನೀಡುತ್ತಾರೆ ಅಂತ ಆರೋಪಿಸಿದೆ. ಇಲಾಖೆಯ ಒಳಗೆ ಇಸ್ಲಾಂ ಧಾರ್ಮಿಕ ಆಚರಣೆಗಳಿಗೆ ಸಡಿಲಿಕೆ. ಕೆಲವು ಪೊಲೀಸ್ ಠಾಣೆಗಳಲ್ಲಿ ಮತ್ತು ಇಲಾಖೆಯ ಆವರಣದಲ್ಲಿ ಇಸ್ಲಾಂ ಧರ್ಮದ ಆಚರಣೆಗಳಿಗೆ ಸರ್ಕಾರ ಸದ್ದಿಲ್ಲದೆ ಪ್ರೋತ್ಸಾಹ ನೀಡುತ್ತಿದೆ. ಇದು ಇಲಾಖೆಯ ಜಾತ್ಯತೀತ ಸ್ವರೂಪಕ್ಕೆ ಧಕ್ಕೆ ತರುತ್ತಿದೆ ಎಂಬುದು ವಿರೋಧ ಪಕ್ಷಗಳ ಪ್ರಮುಖ ದೂರು. ವಿಶೇಷವಾಗಿ ಗಡಿಭಾಗದ ಜಿಲ್ಲೆಗಳಲ್ಲಿ ಈ ಪ್ರಭಾವ ಹೆಚ್ಚಿದೆ ಎಂದು ಹೇಳಲಾಗುತ್ತದೆ. ಬಾಂಗ್ಲಾದೇಶಿ ನುಸುಳಿಕೆ ಮತ್ತು ರಕ್ಷಣೆ. ಬಾಂಗ್ಲಾದೇಶದಿಂದ ಅಕ್ರಮವಾಗಿ ನುಸುಳುವ ಮೂಲಭೂತವಾದಿಗಳಿಗೆ ಸ್ಥಳೀಯ ಪೊಲೀಸರು ಮತ್ತು ಆಡಳಿತ ಮಂಡಳಿಗಳು ದಾಖಲೆಗಳನ್ನು ನೀಡಲು ಸಹಾಯ ಮಾಡುತ್ತಿವೆ. ಅವರಿಗೆ ರಾಜಕೀಯ ಆಶ್ರಯ ನೀಡಲಾಗುತ್ತಿದೆ ಎಂಬ ಗಂಭೀರ ಆರೋಪವಿದೆ. ಮಾಲ್ಡಾ ಮತ್ತು ಮುರ್ಷಿದಾಬಾದ್ ಭಾಗಗಳಲ್ಲಿ ಇಂಥ ಪ್ರಕರಣಗಳು ಹೆಚ್ಚಾಗಿ ವರದಿಯಾಗಿವೆ. ಉನ್ನತ ಪೊಲೀಸ್ ಅಧಿಕಾರಿಗಳ ಮೌನ. ಹಿಂದೆ ಐಪಿಎಸ್ ಅಧಿಕಾರಿಯಾಗಿದ್ದ ನಜ್ರುಲ್ ಇಸ್ಲಾಂ ತಮ್ಮ ಪುಸ್ತಕದಲ್ಲಿ ವಿವರಿಸಿದ್ದಾರೆ, ಮಮತಾ ಬ್ಯಾನರ್ಜಿಯವರ ಇಸ್ಲಾಂ ಪ್ರೇಮ ಕೇವಲ ಮತ ಬ್ಯಾಂಕ್ ರಾಜಕಾರಣಕ್ಕಾಗಿ, ಇದು ಮುಸ್ಲಿಂ ಸಮುದಾಯದ ನಿಜವಾದ ಅಭಿವೃದ್ಧಿಗೆ ಪೂರಕವಾಗಿಲ್ಲ ಅಂತ ಅವರು ತಮ್ಮ ಪುಸ್ತಕದಲ್ಲಿ ಟೀಕಿಸಿದ್ದಾರೆ.
ಅವರ ಮೇಲೆ ಸರ್ಕಾರ ಶಿಸ್ತು ಕ್ರಮವನ್ನು ಜರುಗಿಸಿತ್ತು. ಇಷ್ಟೆಲ್ಲ ಸತ್ಯಸಂಗತಿಗಳು ಕಣ್ಣಿಗೆ ರಾಚುವಂತಿವೆ. ಇದನ್ನೇ ರಾಮಕೃಷ್ಣ ಕಾಯಲ್ ವಿಡಿಯೋ ಮೂಲಕ ಹೇಳುವ ಧೈರ್ಯ ಮಾಡಿದ್ದಾರೆ. ಈಗ ಅವರು ನೌಕರಿ ಕಳೆದುಕೊಂಡಿದ್ದಾರೆ. ಆದರೆ ಅವರು ಮಾಡಿರುವ ಆರೋಪಗಳು ಹಾಗೆ ಉಳಿದುಕೊಂಡಿವೆ. ಇವಕ್ಕೆ ಮಮತಾ ಸರ್ಕಾರ ಉತ್ತರ ಕೊಡಬೇಕಿದೆ.